ಹ್ಯಾಪಿ ಬರ್ಡೇ ಹಿತಾ ಪುಟ. ಹಿತಾ ಪುಟ ಇಲ್ಲಿ ನೋಡು, ಎಷ್ಟು ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿ. ತಗೋ, ನಿನಗೆ ತಂದಿದ್ದು. ಪುಟ ಏನು ಯೋಚನೆ ಮಾಡ್ತಾ ಇದೀಯಾ? ತಗೋ ಗೊಂಬೆನಾ. ಓ, ಯಾರೋ ಒಬ್ರಿಗೆ ಬೊಂಬೆ ತುಂಬ ಇಷ್ಟ ಆಗಿದೆ, ಆದರೆ ಅಪ್ಪನ ಮೇಲಿನ ಕೋಪನ ಗೊಂಬೆ ಮೇಲೆ ತೋರಿಸ್ತಾ ಇದ್ದಾರೆ ಅಲ್ವಾ? ನಿನಗೆ ಆ ಗೊಂಬೆ ಇಷ್ಟ ಆಯ್ತಾ? ತಗೋ ಪುಟ, ಎಲ್ಲ ನಿನಗೆ ತಂದಿರೋದು. ಕಂದ, ನೀನನ್ನ ತಪ್ಪು ತಿಳ್ಕೊಂಡಿದ್ಯಾ. ನಾನು ಅಮ್ಮಂಗೆ ಏನೂ ಮಾಡಿಲ್ಲ. ನನ್ನ ಜೊತೆ ಮಾತಾಡು ಪ್ಲೀಸ್. ಹಿತಾ 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 ನಿಂತ್ಕೋ. ಯಾವಾಗ್ಲೂ ಆತರ ನಿಮ್ಗೆ. ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ ನಿಮ್ಮಿಬ್ರನ್ನ ಒಂದ್ ಮಾಡೋದಕ್ಕೆ. ಅಂಬಿಕಾ ಹೇಳ್ತಾ ಇದ್ದಿದ್ದು ಕರೆಕ್ಟು, ನನಗೆ ತುಂಬ ಆತರ. ಇವಾಗಲ್ಲ, ಆವಾಗ್ಲೇ ಬುದ್ಧಿ ಇರ್ಬೇಕಾಗಿತ್ತು. ಅವಳು ಹತ್ರ ಬಂದಾಗ ಸುಮ್ಮನೆ ಇರ್ಬೇಕಿತ್ತು ತಾನೆ. ಇರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ, ನಾನೆಲ್ಲ ಸರಿ ಮಾಡ್ತೀನಿ. ನಾನು ಬಿಡಲ್ಲ. ಟ್ರೈ 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 ಅಗೇನಂತ ಇವತ್ತು ಹೇಗಾದರೂ ಮಾಡಿ ನನ್ನ ಮಗಳು ನನ್ನ ಜೊತೆ ಮಾತಾಡಲೇಬೇಕು. ಹಾಗೆ ಮಾಡೇ ಮಾಡ್ತೀನಿ. ದುರ್ಗಾ ಉತ್ಸವಕ್ಕೆ ಹೇಗೆ ಬಂದ್ಲು? ಗರ್ಭಗುಡಿಯಲ್ಲಿ ಕೂಡ ಹಾಕಿರೋ ನಿನಗೆ ಇಷ್ಟು ಶಕ್ತಿ ಇದೆ ಅಂದಮೇಲೆ ಇನ್ನು ಬೇಕಾದಲ್ಲಿ ನಡ್ಕೊಂಡು ಓಡಾಡ್ತಿರೋ ಈ ದೇವರಿಗೆ ಎಷ್ಟು ಶಕ್ತಿ ಇರಬೇಕು ಯೋಚನೆ ಮಾಡು. ಉತ್ಸವ ನಡೀತಾ ಇದೆ, ಯಜ್ಞ ಪೂರ್ತಿ ಆಗಬಾರದು, ಉತ್ಸವ ನಿಲ್ಲಬೇಕು. ಆ ದೇವಿ ನನ್ನ ಮುಂದೆ ನನಗಿಂತ ದೊಡ್ಡವಳಾಗಬಾರದು. ಉತ್ಸವ ಅರ್ಥಕ್ಕೆ ನಿಂತು ಅಲ್ಲಿ ಹೋಗಿರೋ ಜನರೆಲ್ಲ ಈ ಅಮೃತೇಶ್ವರ ಗುರುಗಳಿಗೆ ಜೈಕಾರ ಹಾಕೊಂಡು ನನ್ನ ಪಾದದಡಿಯಲ್ಲಿ ಬಂದು ಬೀಳಬೇಕು. ಏನು ಮಾಡ್ತಿರೋ ಗೊತ್ತಿಲ್ಲ. ಆ ಹುಡುಗಿ ಹೊತ್ಕೊಂಡು ನಡೀತಾ ಇರೋ ಕೆಂಡದ ಪೂರ್ಣಾಹುತಿ ಪೂರ್ತಿ ಆಗಬಾರ್ದು. ಅವಳು ಊರೋ ಪ್ರತಿ ಹೆಜ್ಜೆನಲ್ಲೂ ರಕ್ತ ಚಿಮ್ಮಬೇಕು, ಕೆಂಡದಲ್ಲಿ ಅಲ್ಲೇ ಕುಸಿದು ಹೋಗಬೇಕು. ಉತ್ಸವ ನಿಲ್ಲಬೇಕು. ಒಟ್ಟಿನಲ್ಲಿ ಆ ದೇವಿ ಸೋತು ನನ್ನ ಮುಂದೆ ನಿಲ್ಲಬೇಕು.
ಏನಾಯ್ತು ನೆನ್ನೆ ರಾತ್ರಿ? ಕನ್ಸ? ಅಲ್ಲ ಅಂಬಿಕಾನ? ಅಂಬಿಕಾನೆ, ಪಕ್ಕ ಅಂಬಿಕಾನೆ. ಅಗೋರಿ ಹತ್ರ ಬೇರೆ ಹೋಗ್ಬೇಕು, ಈತ ಬರ್ತ್ಡೇ ಬೇರೆ. ಆ ಅಷ್ಟಮಿಯ ದಿನದಲ್ಲಿ ಅವಳಿಗೆ ಒಂದು ಮಹಾ ದಿಗ್ಬಂಧನ ಮಾಡಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ. ಅವಳು ಉಪಯೋಗಿಸ್ತಾ ಇದ್ದಂತ ಒಂದು ವಸ್ತು ನನಗೆ ಬೇಕು. ಇವತ್ತೇ ನಿನ್ ಕಡೆ ದಿನ ಅಂಬಿಕಾ. ಈ ಬಳೆಯಿಂದ ನಿನ್ ಮಹಾ ದಿಗ್ಬಂಧನ ಆಗಿ ಹೋದ್ರೆ ಆಮೇಲೆ ನಿನ್ ಕತೆ ಮುಗಿದ ಹಾಗೇನೆ. ಇವತ್ತು ಶರತ್ ಮತ್ತೆ ನನ್ನ ಮದ್ವೆ ಡೇಟ್ ಫಿಕ್ಸ್ ಆಗತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಬರೋ ಗೆಸ್ಟ್ನೆಲ್ಲ ನೀನೇ ಚೆನ್ನಾಗಿ ನೋಡ್ಕೋಬೇಕು, ಹಾಗೆ ಸ್ಟಾಫ್ಸ್ಗೆಲ್ಲರೂ. ಓಕೆನಾ? ಅಮ್ಮ, ಕೇಕ್ ಅರೇಂಜ್ಮೆಂಟ್ಗೆ ಹೇಳಿದ್ದೆ. ಯು ಡೋಂಟ್ ಹ್ಯಾವ್ ಟು ವರಿ ಶರತ್. ಮಾಯಾ ಆರ್ಡರ್ ಕೊಟ್ಟಿದ್ದಾಳೆ, ಸರಿಯಾದ ಟೈಮ್ಗೆ ಕೇಕ್ ಡೆಲಿವರಿ ಆಗಬೇಕು ಅಷ್ಟೇ. ಶಾನ್ವಿ, ಮಗುನ ನೀನೇ ರೆಡಿ ಮಾಡಿ ಕರ್ಕೊಂಬರ್ಬೇಕು. ಆ ರೆಸ್ಪಾನ್ಸಿಬಿಲಿಟಿ ನಿಂದು. ಓಕೆ? ಓಕೆ, ನಾನೇ ಮಾಡ್ತೀನಿ. ಹೋಗಿ. ಅರೆ ಮಾಯಾ, ಡೆಕಪ್ ಮಾಡೋ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನೀನು ನೋಡಿದ್ರೆ ಇಷ್ಟು ಲೇಟಾಗಿ ಬರ್ತಾ ಇದೆಯಲ್ಲ. ಶರತ್, ಬರ್ಡೇ ಸೆಲೆಬ್ರೇಷನ್ ಹೇಗಾಗುತ್ತೋ ಅನ್ನೋ ಟೆನ್ಷನಲ್ಲಿ ನೈಟೆಲ್ಲ ನಿದ್ದೆನೇ ಬಂದಿಲ್ಲ. ಬೆಳಗ್ಗೆ ಇವಾಗ ಮಲ್ಕೊಂಡೆ ನೋಡಿ. ಯು ನೋ ಶರತ್, ಮಾಯನೇ ಇನಿಷಿಯೇಟಿವ್ ತಗೊಂಡು ಹಿತಾ ಬರ್ತ್ಡೇ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾ ಇರೋದು. ಮಾಯಾ, ಎಲ್ಲ ಸರಿಯಾಗಿ ಅರೇಂಜ್ ಆಗಿದೆ ಅಲ್ವಾ? ಹಾಂ ಮ್ಯಾಮ್, ಎಲ್ಲನೂ ರೆಡಿ ಆಗಿದೆ. ಮಾಯಾ, ಎಲ್ಲಿ ಹೋಗ್ತಾ ಇದೆಯಾ? ಕೇಕ್ ತಗೊಂಡು ಬರೋದಕ್ಕೆ. ಓಹ್ ಹೌದಾ? ಆ್ಯಕ್ಚುಲಿ ಹಿತಾಗೋಸ್ಕರ ಕೇಕ್ ಮೇಲೆ ಏನಾದರೂ ಸ್ಪೆಷಲ್ ಮೆಸೇಜ್ ಬರ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ. ಅಲ್ಲ ನೀವು ಆ್ಯಕ್ಚುಲಿ ಶರತ್, ಇವತ್ತು ನೀನು ನನ್ನ ಜೊತೆ ಮನೇಲಿ ಇದ್ದು ಇಲ್ಲಿ ಕೆಲಸಗಳು ನೋಡ್ಕೊಪ್ಪ. ಮಾಯಾ ಹೊರಗಿನ ಕೆಲಸ ನೋಡ್ಕೊಂಡು ಬರ್ತಾಳೆ. ಅಲ್ಲಮ್ಮ, ಆ್ಯಕ್ಚುಲಿ ನಂದೊಂದು. ಶರತ್, ಇವತ್ತು ನಿನ್ನ ಮಗಳ ಬರ್ತ್ಡೇ, ಇವತ್ತು ಒಂದಿನ ಆದರೂ ಮನೇಲಿರು. ಏನೇನು ಕೆಲಸಗಳಾಗಬೇಕೋ ಅದನ್ನೆಲ್ಲ ಆರ್ಡ್ರ್ ಮಾಡು, ಎಲ್ಲ ಮಾಡ್ತಾರೆ. ಮಾಯಾ, ನೀನು ಬೇಗ ಹೋಗ್ಬಿಟ್ ಬಾ. ಓಕೆ ಮ್ಯಾಮ್. ಮುಹೂರ್ತ ಮೀರ್ ಹೋಯ್ತಾ? ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬಂತ? ಮಗುನ ಚಿವುಟೋಳು ನೀನೆ, ತೊಟ್ಟಲ್ನ ತೂಗೋಳು ನೀನೆ. ನಾನು ಹೇಳಿದ್ದನ್ನು ತಂದಿದ್ಯಾ? ಇವತ್ತು ಅವಳ ಅಂತ್ಯ ಆಗತ್ತಲ್ವಾ? ಇದು ಅಂತ್ಯ ಅಲ್ಲ, ಆರಂಭ ಅಷ್ಟೇ. ತಾಯಿ ಪ್ರೀತಿಗೆ ಅಂತ್ಯ ಯಾವತ್ತೂ ಇಲ್ಲ. ನೀವು ಯಾರ ಪರ? ನನ್ನ ಪರನ ಅವಳ ಪರನ? ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಅವಳನ್ನು ದಿಗ್ಬಂಧನದಲ್ಲಿ ಬಂಧಿಸಿ ಅವಳ ಶಕ್ತಿ ಹೀರೋದಷ್ಟೇ ನನ್ನ ಕೆಲಸ. ಇವತ್ತು ಅಷ್ಟಮಿ, ಪಶ್ಚಿಮ ದಿಕ್ಕಿನಲ್ಲಿ ಚಂದ್ರಗ್ರಹಣ. ರಾತ್ರಿ ಸಮಯದಲ್ಲಿ ರಕ್ತ ಚಂದ್ರಮನ ದರ್ಶನ ಆಗುತ್ತೆ. ಹಾಗಾಗಿ ಅದೇ ಸಮಯದಲ್ಲಿ ಸರಿಯಾಗಿ ಅವಳನ್ನು ನಿಮ್ಮ ಮನೆಯಿಂದ ಕಿತ್ತು ಬಿಸಾಕ್ತೀನಿ. ಇದೇ ಬೊಂಬೆನಲ್ವಾ ನನ್ನ ಹಿತ ತುಂಬ ಇಷ್ಟಪಟ್ಟಿದ್ದು. ಇದನ್ನು ಫ್ರಂಟಲ್ಲೇ ಇಡ್ತೀನಿ. ಇವಾಗ ಕರೆಕ್ಟಾಗಿದೆ.
ಸೆನ್ಸಿಟಿವ್ ಇವಳು. ಅಪ್ಪ ಇದಾರ ಅಂತ ನೋಡ್ತಿದ್ದಾಳೆ. ಕಳ್ಳಿ. ಶರತ್, ನೀವು ಇಲ್ಲೇ ಇದ್ದೀರಾ? ಪೆದ್ದಪ್ಪ ನೀವು, ಕೊಂಬೆ ಇಟ್ಟು ಹೋಗೋಕ್ಕೂ ಬರಲ್ವಾ ನಿಮ್ಗೆ? ಅಯ್ಯೋ, ಈ ಕಡೆನೇ ಬರ್ತಾ ಇದ್ದಾಳಲ್ಲ, ಅವಳೇನಾದ್ರೂ ನನ್ನ ನೋಡ್ಬಿಟ್ರೆ ಅಷ್ಟೇ. ಫೈನಲಿ ನಾನು ತಂದಿದ್ದ ಟಾಯ್ಸ್ನ ಇದೇ ಆಕ್ಸೆಪ್ಟ್ ಮಾಡಿಬಿಟ್ಲು. ಇನ್ನು ಸ್ವಲ್ಪನೇ ದಿನಕ್ಕೆ ನಿಮ್ಮನ್ನು ಆಕ್ಸೆಪ್ಟ್ ಮಾಡ್ತಾಳೆ. ಈ ಹುಡುಗಿಗೆ ಇಷ್ಟೊಂದು ಸೊಕ್ಕ. ನೀನು ಆ ಕುಂಭ, ಜನರು ಆ ದೇವಿ ಮೇಲಿಟ್ಟಿರೋ ನಂಬಿಕೆ ಎಲ್ಲನೂ ಈಗ ಉರುಳಿ ಹೋಗುತ್ತೆ. ಹೊರಡು. ಧರ್ಮದ ಹಾದಿಯಲ್ಲಿ ಅಧರ್ಮದ ಮುಳ್ಳುಗಳು, ಸತ್ಯದ ನಡೆಗೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ಹರಿತಾ ಇರೋದು ರಕ್ತ ಅಲ್ಲ, ತ್ಯಾಗ. ನಡೆಗೆ ನಿಲ್ಲಬಾರದು ಮಗಳೇ. ನಿನ್ನ ದಾರಿನ ನೀನೇ ನಡೆದು ಸಾಗಬೇಕು. ಊರು ಸೇರಲೇಬೇಕು. ಹಲೋ ಅಣ್ಣ, ನೀನಾ ಇದು? ಯಾಕೆ? ಅಲ್ಲ, ಇಷ್ಟು ದಿನ ಈ ನಗುನೆಲ್ಲ ಎಳ್ಕಳ್ದೋಗಿತ್ತು. ಶಾನ್ವಿ, ಯು ನೋ ವಾಟ್, ನಾನು ತಂದಿದ್ದ ಗೊಂಬೆಗಳಲ್ಲಿ ಒಂದು ಗೊಂಬೆನ ಹಿತ ಆಕ್ಸೆಪ್ಟ್ ಮಾಡ್ಕೊಂಡ್ಲು. ಸೀರಿಯಸ್ಲಿ? ಎಸ್. ಆ ಗೊಂಬೆನ ನೋಡ್ತಾ ಅವಳ ಮುಖದಲ್ಲಿ ಆ ಖುಷಿ ನೋಡಬೇಕಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಸೂಪರ್ ಅಣ್ಣ. ನೀನಗೊಂದು ಮಾತು ಹೇಳ್ಬೇಕು ತಾನೆ, ಆ ರೇರೆಸ್ಟ್ ಮೂಮೆಂಟ್ನ ನಾನು ಕ್ಯಾಪ್ಚರ್ ಮಾಡ್ತಿದ್ದೆ, ಮಿಸ್ ಆಯಿತು. ಆದರೆ ನಾನು ಆ ರೂಮಲ್ಲಿ ಇದ್ದಿದ್ದು ಅವಳಿಗೆ ಗೊತ್ತಿರಲಿಲ್ಲ. ಮಗಳ ಖುಷಿನ ಬಚ್ಚಿಟ್ಕೊಂಡು ನೋಡುವಂಥ ಅಪ್ಪ ನಾನೊಬ್ಬನೇ ಅನಿಸುತ್ತೆ. ಕಾಮ್ ಡೌನ್ ಅಣ್ಣ. ನಿನ್ನೂ ಅವಳನ್ನು ಒನ್ ಮಾಡಬೇಕು ಅಂತ ಅದು ಸಖತ್ತಾಗಿರೋ ಐಡಿಯಾ ಇದೆ. ಪ್ಲಾನಾ? ಏನದು? ನಿಮ್ಮ ಮೊಬೈಲ್ ಕೊಡು. ಹಾಂ, ಒಂದು ಕೆಲಸ ಮಾಡೋಣ. ಈ ವಿಡಿಯೋಸ್ನೆಲ್ಲ ಎಡಿಟ್ ಮಾಡಿ ಇದನ್ನು ಒಂದು ಕ್ಲಿಪ್ ಮಾಡಿ ಇದನ್ನು ಅವಳಿಗೆ ತೋರಿಸಿದ್ರೆ, ಇಲ್ಲಿ ನೋಡು ಎಷ್ಟು ಜೋವಿಯಲ್ ಆಗಿದ್ದಾಳೆ. ಇದನ್ನ ನೋಡಿದ್ರೆ ಖಂಡಿತ ಇಮೋಷನಲ್ ಆಗ್ತಾಳೆ ಕಣೋ. ಹಾಗಂತೀಯಾ? ಪಕ್ಕ ಅಣ್ಣ. ನೀನು ಅಷ್ಟು ಅಶ್ಯೂರೆನ್ಸ್ ಕೊಡ್ತಿದ್ಯಾ ಅಂದರೆ ಸರಿ. ನನ್ನ ಹಳೆ ಹಿತ ನನಗೆ ಸಿಗಬೇಕು. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಸರಿ, ಹಂಗಾದ್ರೆ ಬಾ ಹೋಗೋಣ, ನಾನು ಹೆಲ್ಪ್ ಮಾಡ್ತೀನಿ. ಸರಿ ಬಾ.
ಫಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ ಫಟ್ ಸ್ವಾಹ. ಕ್ಲೀಂ ಫಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ. ಏನಾಗ್ತದೆ ನನಗೆ? ಬಿಡಿ ನನ್ನ. ಯಾರು